ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್ ಹೇಳ್ತಾರೆ. ಯಾರು ಆರ್ ಅಶೋಕ್ ಅವರು ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ಕೆ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ. ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ಹಾಂ, ತಮ್ಮದು ಅವ್ರದ್ದೇ ನೆಲೆ ಇಲ್ಲ. ಬೇರೆಯವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಯಾವುದು ಯಾವ ರೀತಿ ಅಂಥದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ದೇಶದಲ್ಲಿ ಯಾವುದೇ ಊಹಾಪೋಹ, ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ, CWC ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಯಾರದೇ ಹೇಳಿಕೆಗಳು, ಮಾಧ್ಯಮದ ಹೇಳಿಕೆಗಳು, ವೈಯಕ್ತಿಕ ಹೇಳಿಕೆಗಳು, MB ಪಾಟೀಲ್ ಹೇಳಿಕೆ ಯಾವುದು ಕೂಡ ಏನು ಅದರಿಂದ ವಿಶೇಷ ಅರ್ಥ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. 2.5 ವರ್ಷದ ಕರಾರ್ ಆಗಿತ್ತು. ಯಾರು ಹೇಳಿದ್ರು? ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಮುಂದೆ ಏನಾದರೂ ಆಗಿತ್ತಾ? ಏನು ಅಗ್ರಿಮೆಂಟ್ ಮಾಡಿದ್ರು ನಿಮ್ಮ ಮುಂದೆ? ದಸರಾ ವೇಳೆಗೆ ಸಿಎಂ ಬದಲಾಗ್ತಾರೆ ಅಂತ ಆರ್ ಅಶೋಕ್ ಹೇಳ್ತಾರೆ. ಯಾರು ಆರ್ ಅಶೋಕ್ ಅವರು ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ಕೆ ಹೇಳ್ರು. ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು ಬಹುಶಃ. ತಮ್ಮ ಕುರ್ಚಿ ಬಿಟ್ಟಿದ್ದಾರೆ. ಹಾಂ, ತಮ್ಮದು ಅವ್ರದ್ದೇ ನೆಲೆ ಇಲ್ಲ. ಬೇರೆಯವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತೀರಿ? ಯಾವುದು ಯಾವ ರೀತಿ ಅಂಥದ್ದು ಯಾವುದೂ ಕೂಡ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಊಹಾಪೋಹ, ಯಾರದೇ ಹೇಳಿಕೆಗಳಿಗೆ ಯಾವುದೇ ಬೆಲೆ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಏನೇ ಇದ್ರೂ ಕೂಡ ಅದು ಹೈಕಮಾಂಡ್, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಕಾಂಗ್ರೆಸ್ ವರಿಷ್ಠರು ಏನಿದ್ದಾರೆ, CWC ಇದೆ, ಅವರೆಲ್ಲ ಕೂಡ ಕಾಲಕ್ಕೂ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಯಾರದೇ ಹೇಳಿಕೆಗಳು, ಮಾಧ್ಯಮದ ಹೇಳಿಕೆಗಳು, ವೈಯಕ್ತಿಕ ಹೇಳಿಕೆಗಳು, MB ಪಾಟೀಲ್ ಹೇಳಿಕೆ ಯಾವುದು ಕೂಡ ಏನು ಅದರಿಂದ ವಿಶೇಷ ಅರ್ಥ ಕಲಿಸಲಿಕ್ಕೆ ಸಾಧ್ಯ ಇಲ್ಲ. 2.5 ವರ್ಷದ ಕರಾರ್ ಆಗಿತ್ತು. ಯಾರು ಹೇಳಿದ್ರು? ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಮುಂದೆ ಏನಾದರೂ ಆಗಿತ್ತಾ? ಏನು ಅಗ್ರಿಮೆಂಟ್ ಮಾಡಿದ್ರು ನಿಮ್ಮ ಮುಂದೆ?